ಅಲ್ಲ, ಎಲ್ಲ ಒಂದು ಕಡೆ ವಿಪರೀತವಾದ ಒತ್ತಡ ಮತ್ತು ಈ ತರಹದ ಏನು ಹೇರಿಕೆಗಳು, ಭಯಪಡಿಸುವ ರೀತಿಯ ಬೆದರಿಕೆಗಳು ಹಿಂಗೆ ಬಂದಾಗ ವಿಚಲಿತರಾಗ್ತಾರೆ ಜನ ಅಂತ. ಸರ್, ನಾನು ಇಷ್ಟ ಹೇಳಕ್ಕೆ ಬಯಸ್ತೀನಿ, ಸಾವು ಯಾರಿಗಿಲ್ಲ ಹೇಳಿ. ನೀವು ಎಷ್ಟು ದಿವಸ ಬದುಕ್ತೀರಿ, ನಾನು ಎಷ್ಟು ದಿವಸ ಬದುಕ್ತೀನಿ. ಹುಟ್ಟು ಸಹಜ, ಸಾವು ಗ್ಯಾರಂಟಿಯಾಗಿ ಬರೋದೇ ಸಾವು. ನಾವು ಸಾಯ್ತೀವಿ ಗೊತ್ತು ನಮಗೆ, ಇವತ್ತು ಸಾಯ್ತೇವೆ, ನಾಳೆ ಸಾಯ್ತೇವೆ, 50 ವರ್ಷ ಬಿಟ್ಟು ಸಾಯ್ತೇವೆ ಗೊತ್ತಿಲ್ಲ. ಬಟ್ ಎಲ್ಲಿವರೆಗೂ ನಾವು ಜೀವಂತ ಇರ್ತೇವೋ, ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, ಸಮಾಜದ ಏಳಿಗಾಗಿ ನಾವು ಹೋರಾಟ ಮಾಡ್ತಾ ಇರಬೇಕು ಅನ್ನೋದು ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರೋ ನಾನು. ಸೊ ಹಾಗಾಗಿ ಎಷ್ಟು ಹೆದರ್ಸಕ್ಕೆ ಟ್ರೈ ಮಾಡಿದ್ರು ಸಹ ನನಗೆ ಹೆದರಿಕೆ ಆಗಿಲ್ಲ ಸರ್. ನಾನು ಹಿಂದೆ ಸರಿಬೇಕು ಅಂತ ಎಲ್ಲೂ ಕೂಡ ಅನಿಸಿಲ್ಲ. ಈ ಒಂದು ದೀಪಕ್ ಶೆಟ್ಟರ್ಗೂ ಕೂಡ ಅವ್ರ ಬಗ್ಗೆ ನಾನು ಯಾಕೆ ನಿನ್ನೆ ಹೇಳಿದೆ ಅಷ್ಟು ಅಂತ ಕೇಳಿದರೆ, ಆ ವೃತ್ತಿಯಲ್ಲಿ 9 ವರ್ಷಗಳ ಕಾಲ, ಸುಮಾರು 9 ವರ್ಷ ನಾವು ದೀಪಕ್ ಶೆಟ್ಟರ್ ಹತ್ರ ಹೋದಾಗ ಒಂದು 6 ತಿಂಗಳು, ಯೋಗೇಶ್ ಗೌಡರ ಕೊಲೆ ನಡೆದ 6 ತಿಂಗಳು ಆಗಿ ಹೋಗಿತ್ತು. ನಾನು ಒಂದು 3 ತಿಂಗಳು ಆದಮೇಲೆ ನಾನು ಈ ಹೋರಾಟದಲ್ಲಿ ಭಾಗಿಯಾದವನು. 9 ವರ್ಷಗಳ ಕಾಲ ಒಬ್ಬರು ವಕೀಲರು, ಹೈಕೋರ್ಟ್ನ ವಕೀಲರು ಒಬ್ಬರು 9 ವರ್ಷಗಳ ಕಾಲ ಸಮಯ ಕೊಡೋದಿದೆಯಲ್ಲ ಸರ್, ಏನು ₹1 ದುಡ್ಡು ತಗೊಳ್ಳೋದೇನು, ಅದು ಭಾಳ ದೊಡ್ಡ ಮಾತು. ಅವರು ಅಷ್ಟು ಸಮಯ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಕೊಟ್ಟರು ಅವರು ಥ್ರೆಟ್ಗಳನ್ನು ಕೂಡ ಸಹಿಸ್ಕೊಂಡ್ರು ಅವ್ರು ನಮ್ಮ ಜೊತೆ ಇಟ್ಕೊಂಡು. ಹಾಗಾಗಿ ನನಗಷ್ಟೇ ಅಲ್ಲ, ನನ್ನ ಜೊತೆ ಯಾರ್ಯಾರು ಇದ್ರು ಅವ್ರಿಗೆಲ್ಲರೂ ಕೂಡ ಥ್ರೆಟ್ಸ್ ಬಂದಿದ್ದಾವೆ. ಎಲ್ಲರೂ ಅಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಗಟ್ಟಿಯಾಗಿ ನಿಂತರು ಅಂತೇಳಿ ಇಲ್ಲಿಗೆ ಬಂದಿದೆ ಸರ್ ಇದು. ಇವತ್ತು ನಮ್ಮದು ಮೊದಲೇ ಫಸ್ಟ್ ಪ್ರಯಾರಿಟಿ ಏನಾಗಿತ್ತು, ಈ ಪ್ರಕರಣ CBIಗೆ ಹೋಗ್ಬೇಕು ಸಾಕಷ್ಟೇ. CBIಗೆ ಹೋದ ಮೇಲೆ ಏನಾಯಿತು ನಮಗೆ ಅಂತ ಕೇಳಿದ್ರೆ, ಇದರ ಸತ್ಯಾಂಶ ಹೊರಗಡೆ ಬರಬೇಕು ಅಂತೇಳಿ CBIದವ್ರು ತೊಗೊಂಡು ಬಂದ್ಬಿಟ್ರು ಸರ್. ಅದನ್ನು CBIದವ್ರು ಭಾಳ ಅದ್ಭುತವಾಗಿ ಇನ್ವೆಸ್ಟಿಗೇಷನ್ ಮಾಡಿದರು. ಮತ್ತು ನ್ಯಾಯಾಲಯದಲ್ಲಿ ಬಂದಾಗ CBI ವಕೀಲರು ಕೂಡ ಈ ಸಾಕ್ಷಿಗಳ ಹೇಳಿಕೆಗಳನ್ನು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸುವಲ್ಲಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದರು. ಸೊ ಹಾಗಾಗಿ ಗೆದ್ದಿದೆ. ಇವತ್ತು ಇಂತಹ ಒಂದು ಅದ್ಭುತವಾದಂತಹ ಒಂದು ಆರ್ಡರ್ ಬಂದಿದೆ ಸರ್. ಇವತ್ತು ಅವರು ದೋಷಿ ಅಂತ ಹೇಳೋಕ್ಕಾಗಿದೆ. ಇವತ್ತು ಮೋಸ್ಟ್ಲಿ ಅವ್ರಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಅಂತ ಪ್ರಕಟ ಆಗುತ್ತೆ, ಕಾದು ನೋಡಬೇಕಾಗಿದೆ ಸರ್. ನಾನು ಹೇಳೋಕ್ಕೆ ಇಷ್ಟೇ ಬಯಸ್ತೇನೆ ಸರ್, ಇವ್ರಿಗೆಲ್ಲರಿಗೂ ಜೀವಾವಧಿ ಶಿಕ್ಷೆನೇ ಆಗಬೇಕು. ಇವ್ರಿಗೆ ಜೀವಾವಧಿ ಅದಕ್ಕಿಂತ ಕಡಿಮೆ ಆಗಲೇಬಾರ್ದು ಸರ್. ಜೀವಾವಧಿ ಶಿಕ್ಷೆ ಆಗುತ್ತಂತ ನನಗೂ ಕೂಡ ಭರವಸೆ ಇದೆ. ಯಾಕಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನು ರಾಜಕೀಯ ಲಾಭಕ್ಕಾಗಿ ಇಷ್ಟೊಂದು ಪ್ಲ್ಯಾನ್ ಮಾಡಿ, ಇಷ್ಟು ಕ್ರೂಯಲ್ ಆಗಿ ಮರ್ಡರ್ ಮಾಡೋದಿದೆಯಲ್ಲ ಸರ್, ಆಕಸ್ಮಿಕವಾಗಿ ಕೊಲೆ ನಡೆದಿದೆ ಅಂದರೆ ಅದು ಬೇರೆ. ಮತ್ತು ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡೋದಿದೆಯಲ್ಲ ಸರ್, ನ್ಯಾಯಾಲಯದಲ್ಲಿ ಅದಕ್ಕೆ ಸಪ್ರೇಟ್ ಆದಂಥ ಶಿಕ್ಷೆ, ಅದಕ್ಕೆ ಜೀವಾವಧಿ ಶಿಕ್ಷೆನೇ ಆಗಬೇಕು ಸರ್. ನನಗೆ ಅನಿಸಿಕೆ ಆಗಬೇಕು ಅಂತ ಅನ್ಸುತ್ತೆ. ನ್ಯಾಯಾಲಯದಲ್ಲಿ ಕೂಡ ಆಗಬಹುದು ಅನ್ನುವಂಥ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ ಸರ್. ಸರ್, ಇನ್ನು ಇದು ವೆರಿ ವ್ಯವಸ್ಥಿತವಾದಂತಹ ಕೊಲೆ ಆಗಿದ್ರಿಂದಾಗಿ ಈ ಕೊಲೆ ಆದ ನಂತರ ಸಾಕ್ಷಿ ನಾಶ ಅಂತ ಹೇಳ್ತಾ ಇದ್ರಿ ನೀವು. ಇದಕ್ಕೂ ಬಹಳಷ್ಟು ಪ್ರಯತ್ನಗಳಾಗಿದೆ. ಇದಕ್ಕೂ ಒಂದು ತಂಡ ಕೆಲಸ ಮಾಡಿರ್ಬೋದು ಅನ್ನೋ ಸಸ್ಪೆಕ್ಟೆಡ್ ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಕೆಲಸ ಮಾಡಿದ್ರು ಸರ್. ನೀವು ನೋಡಿದ್ರಿ, ಇದರಲ್ಲಿ ತುಳಜಪ್ಪ ಸುಲ್ಪಿ ಅಂತ ಹೇಳಿ ಒಬ್ಬರು DSP ರ್ಯಾಂಕಿನ ಅಧಿಕಾರಿ, ಗುರುನಾಥ್ ಗೌಡರು ಮತ್ತು ಇವರು ವಿನಯ್ ಕುಲಕರ್ಣಿ ಮಧ್ಯೆ ಸಂಧಾನದ ಕೆಲಸ ಮಾಡಕ್ಕೆ ಬರ್ತಾರವರು. ಆ ಪ್ರಕರಣ, ಸಾಕ್ಷಿನಾಶದ ಪ್ರಕರಣ, ಮಾನ್ಯ ಹೈಕೋರ್ಟೆ ಜಸ್ಟಿಸ್ ಸಂದೇಶ್ ಸಾಹೇಬರ ಒಂದು ಪೀಠ ಆದೇಶ ಮಾಡಿದೆ. ಅದರ 195A ಪ್ರಕರಣ ನಡೀತಾ ಇದೆ. ಸಾಕ್ಷಿನಾಶದ ಒಂದು ಪ್ರಕರಣ ಇವತ್ತು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅದು ಅಂದರೆ 2 ಸಾರಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೆಳಗಡೆ ನ್ಯಾಯಾಲಯದಲ್ಲಿ ನಡೀತದು. ನಡೆದಾಗ JMFC ನ್ಯಾಯಾಲಯದಲ್ಲಿ ನಡೆದಾಗ 2 ಸಾರಿ ಸಬರ್ಬನ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅದನ್ನು ಬಿ ಫಾಲ್ಸ್ ಮಾಡ್ತಾರೆ. ಒಂದು ಸಾರಿ ಮಾಡಿದಾಗ ನಾವು ಚಾಲೆಂಜ್ ಮಾಡ್ತೀವಿ, ಮತ್ತೆ ಬಿ ಫಾಲ್ಸ್ ಮಾಡ್ತಾರೆ. 2 ಸಾರಿ ಚಾಲೆಂಜ್ ಮಾಡಿದಾಗ ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡುತ್ತೆ ಅವ್ರನ್ನ, ಇಷ್ಟೆಲ್ಲ ದಾಖಲೆಗಳು ಕೊಟ್ಟಾಗ, ಆಡಿಯೋ ವಿಡಿಯೋಗಳನ್ನು ಕೊಟ್ಟಾಗ ನೀವು ಬಿ ಫಾಲ್ಸ್ ಮಾಡ್ತಿದ್ದೀರಲ್ಲ, ಆಡಿಯೋ ವಿಡಿಯೋಗಳು ಸಹ ಸೈಲೆಂಟ್ ಎವಿಡೆನ್ಸ್, ಅವು ಇಷ್ಟು ಎವಿಡೆನ್ಸ್ ಇದ್ದಾಗ ನೀವು ಬಿ ಫಾಲ್ಸ್ ಮಾಡ್ತಿರಲ್ಲ ಅಂತೇಳಿ ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡಿದೆ. ಸೊ ಅವಾಗ ನಾವೇನು ಮಾಡಿದ್ವಿ, ಮಾನ್ಯ ಹೈಕೋರ್ಟಲ್ಲಿ ಒಂದು ಅಪ್ಲಿಕೇಶನನ್ನು ಒಂದು ಫೈಲ್ ಮಾಡಿದ್ದೀವಿ. ನಾವು ಇದನ್ನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ. ಇದನ್ನು ಕೂಡ CBI ತನಿಖೆ ಕೊಡಬೇಕು ಅಂತೇಳಿ. CBIದವರು ಸಹ ಒಂದು 195 ಸಾಕ್ಷಿ ನಾಶದ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಇವರು ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಟ್ರಯಲ್ ನಡೆಯುವಾಗ ಯಾರ್ಯಾವ ಸಾಕ್ಷಿಗಳನ್ನು, ಇದರಲ್ಲಿರುವಂಥ ಐ ವಿಟ್ನೆಸ್ಗಳನ್ನು ರೆಸಾರ್ಟ್ಗಳಲ್ಲಿ ಇಟ್ಟಿರೋದು, ಹೋಟೆಲ್ಗಳಲ್ಲಿ ತೊಗೊಂಡೋಗಿ ಇಟ್ಟಿರೋದು, ಅವ್ರಿಗೆ ಹೆದರಿಸಿರುವಂಥದ್ದು. ಸೊ ಅವು ಎಲ್ಲವೂ ಕೂಡ ಬಂದಿದೆ. ಸಾಕ್ಷಿನಾಶದ ಪ್ರಕರಣ ಕೂಡ ಇನ್ನೂ ಬಾಕಿ ಇದೆ. 2 ಪ್ರಕರಣಗಳು ನಮ್ಮದು ಹೈಕೋರ್ಟಲ್ಲಿ ಪೆಂಡಿಂಗ್ ಇರುವಂಥದ್ದು, ಇಲ್ಲಿ JMFC ನ್ಯಾಯಾಲಯದಲ್ಲಿ ಬಂದಿರುವಂಥದ್ದು, ಸಾರಿ ಈಗಿರುವಂಥ ನ್ಯಾಯಾಲಯದಲ್ಲಿ ಸೆಷನ್ ಕೋರ್ಟಲ್ಲಿ ಕೋರ್ಟ್ ಹಾಲ್ 82 ಇರುವಂಥದ್ದೊಂದು. ಇವೆರಡು ಪೆಂಡಿಂಗ್ ಇದೆ. ನಾವು ನೋಡ್ತಾ ಇದ್ದೀವಿ ಸರ್, ಒಂದು ಮರ್ಜ್ ಮಾಡಿ, ಇಲ್ಲಾಂದರೆ ಅದ್ರ ಮೇಲೆ ಮತ್ತೊಂದು ಇನ್ವೆಸ್ಟಿಗೇಷನ್ ಆಗಲಿ ಅಂತ ನಾವು ನ್ಯಾಯಾಲಯದ ಮುಂದೆ ನಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಈ ತಿಂಗಳು ಅದು ಕೂಡ ಆದೇಶ ಆಗ್ಬೋದು. ಸೊ 195 ಪ್ರಕರಣ, ಸಾಕ್ಷಿನಾಶದ ಪ್ರಕರಣ, ಅವಾಗಲೂ ಸಾಕ್ಷಿನಾಶ ಮಾಡಿದರು. ಅದು 4ನೇ ನ್ಯಾಯಾಲಯ, ಅಂದರೆ 4ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಧಾರವಾಡದಲ್ಲಿ ಇರುವಾಗೂ ಕೂಡ ಸಾಕ್ಷಿನಾಶ ಮಾಡಿದರು. ಅಲ್ಲಿ 313 ಸ್ಟೇಟ್ಮೆಂಟಿಗೆ ಬಂದಮೇಲೆ CBIಗೆ ಗೊತ್ತು. CBIಗೆ ಬಂದಮೇಲೆ CBI ಟ್ರಯಲ್ ನಡೆಯುವಾಗೂ ಕೂಡ ಸಾಕ್ಷಿನಾಶ ಮಾಡುವಂಥ ಪ್ರಯತ್ನಗಳು ನಡೀತಾನೆ ಬಂದು. ಇದರಲ್ಲಿ ಏನು ವೆಪನ್ ಕೊಟ್ಟಂತಹ ಬಿರಾದರ್ಗೆ ರಿಲೇಟೆಡ್
ಚಂದು ಮಾಮನಿಗೆ ರಿಲೇಟೆಡ್ ಏನು ಸಾಕ್ಷಿಗಳು ಹೇಳಕ್ಕೆ ಬರ್ತಾ ಇದ್ರು ಅವರನ್ನ ಅಲ್ಲಿಂದ ಒಬ್ಬ ಪೊಲೀಸ್ ಅಧಿಕಾರಿನೇ ಅಲ್ಲಿಂದ ಕರ್ಕೊಂಡು ಬಂದು ಅವರನ್ನು ಹೋಟೆಲಲ್ಲಿ ಇಟ್ಟು ಸಾಕ್ಷಿಯನ್ನು ಹೇಳಿಸ್ತಾರೆ. ಅದು ಕೂಡ CBI ಕೋರ್ಟ್ ಮುಂದೆ ಎಲ್ಲ ದಾಖಲೆಗಳನ್ನು ಹಾಜರು ಮಾಡಿದೆ. ಅದರ ನಂತರ ಈ ಭೀಮಾ ನದಿ ಅಲ್ಲಿ ಒಂದು ಘಟನೆ ಆಯ್ತು, ಒಂದು ಫೇಕ್ ಎನ್ಕೌಂಟರ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಜೈಲಿಗೆ ಹೋದ. ಅದರಲ್ಲಿ ಹಿಂದಿನ ಪ್ರಕರಣ ಆ ಅಧಿಕಾರಿನೇ ಈ ಬಿರಾದರನ್ನ ಕರ್ಕೊಂಡು ಬಂದು ತಾನೇ ಫೋನ್ ಮಾಡಿ ರೂಮ್ ಮಾಡಿ ಅವನನ್ನು ಕರ್ಕೊಂಡು ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳಿಸ್ತಾನೆ. ಯಾರು ನಾನು ಮಾಫಿ ಸಾಕ್ಷಿನೇ ಆಗ್ತೀನಿ ಅಂತ ಹೈಕೋರ್ಟ್ ಇಂದ ಆರ್ಡರ್ ತಗೊಂಡು ಬಂದು ಅವನು ಮಾಫಿ ಸಾಕ್ಷಿ ಆಗಿರ್ತಾನೋ 164 ಸ್ಟೇಟ್ಮೆಂಟ್ ಕೊಡ್ತಾನೋ 164 ಸ್ಟೇಟ್ಮೆಂಟ್ ಕೊಡ್ತಾನೋ ಆ ಮನುಷ್ಯನನ್ನ ಒಬ್ಬ ಪೊಲೀಸ್ ಅಧಿಕಾರಿ ಆ ಒಂದು ಫೇಕ್ ಎನ್ಕೌಂಟರ್ ಅಲ್ಲಿ ಇರುವಂತ ಅಧಿಕಾರಿ ಜೈಲಿಗೆ ಹೋಗಿ ಬಂದಂತ ಅಧಿಕಾರಿ ಅವನನ್ನು ಕರ್ಕೊಂಡು ಬಂದು ಅವನನ್ನು ಹೋಸ್ಟೆಲ್ ಮಾಡ್ತಾನೆ ಇಲ್ಲಿ. ಸೊ ಇದರಲ್ಲಿ ಈ ಪ್ರಕರಣದಲ್ಲಿ ನೋಡಿದ್ರೆ ಮೊದಲು ಪೊಲೀಸ್ ಆಫೀಸರ್ ಶಾಮೀಲಾಗಿದ್ರು, ಈಗಲೂ ಕೂಡ ಪೊಲೀಸ್ ಆಫೀಸರ್ ಶಾಮೀಲಾಗಿದ್ದಾರೆ. ಹಾಗಾಗಿ ನಿಮ್ಗೆ ಹೇಳಿದೆ, ನಾನು ಆರಂಭದಲ್ಲಿ ಹೇಳಿದೆ, ಇದೊಂದು ವಿಶೇಷ ಪ್ರಕರಣ. ಈ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥದೊಂದು ಪ್ರಕರಣ ಹಿಂದೆ ಬಂದಿರಲಿಕ್ಕಿಲ್ಲ, ಮುಂದಿನೂ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.